ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಲೆನಾಡು ಹಾಗೂ ಕರಾವಳಿಯ ವಿಶೇಷ ಖಾದ್ಯ ಹಲಸಿನಹಣ್ಣಿನ ಕಡುಬು ಅಥವಾ ಹಲಸಿನಹಣ್ಣಿನ ಗಟ್ಟಿ ಇದನ್ನು ಮಾಡೋಣ. ಕಡುಬು ಮಾಡೋಕ್ಕೆ ಸಾಮಗ್ರಿಗಳು ಏನು ಅಂತ ನೋಡೋಣ ಬನ್ನಿ. ಈಗ 1 ಕಪ್ಪು ಅಕ್ಕಿ ತಗೊಳ್ಳಿ. ಇದು ಯಾವುದಾದ್ರೂ ಇವಾಗ ರೆಗ್ಯುಲರಾಗಿ ನಾವು ಅನ್ನ ಮಾಡ್ತೀವಲ್ಲ, ಸೋನಾ ಮಸೂರಿ ಅದಾದ್ರೂ ತೊಗೊಬೋದು, ಇಲ್ಲ ಇಡ್ಲಿ ಅಕ್ಕಿ ಅದಾದ್ರೂ ತೊಗೊಬೋದು. ಅಕ್ಕಿನ ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸಬೇಕು. ಚೆನ್ನಾಗಿ ಹಣ್ಣಾಗಿರೋಂಥ ಹಲಸಿನ ಹಣ್ಣು ತೊಗೊಂಡ್ರೆ ಕಡುಬಿನ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಬೀಜ ಎಲ್ಲ ತೆಗೆದು ಹಲಸಿನ ತೊಳ್ಳೆನ ಇವಾಗ ನಾವು ಅಕ್ಕಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ವಲ್ಲ ಅದೇ ಕಪ್ ಅಳತೆಲಿ 2 ಕಪ್ಪು ಹಲಸಿನ ತೊಳೆ ತೊಗೊಬೇಕು. ನೋಡಿ, 1 ಕಪ್ಪು ಅಕ್ಕಿಗೆ 2 ಕಪ್ಪು ಹಲಸಿನ ಈ ತೊಳ್ಳೆಗಳಿರಬೇಕು. ಮುಂದಿನ ಪದಾರ್ಥ ಬಂದು ಹಸಿ ಕಾಯಿ ತುರಿ. ಇದು ಕೂಡ ಅದೇ ಕಪ್ ಅಳತೆಲಿ 3/4 ಭಾಗದಷ್ಟು ಕಾಯಿ ತುರಿ ತೊಗೊಬೇಕಾಗತ್ತೆ. ಅಕ್ಕಿ 4 ತಾಸು ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪನೂ ನೀರು ಹಾಕದೆ ಮೊದಲು ರುಬ್ಕೊಬೇಕು. ನೋಡಿ, ಅಕ್ಕಿ ಗಟ್ಟಿ ಇರುತ್ತಲ್ಲ, ಅದಕ್ಕೆ ಮಿಕ್ಕಿದ ಪದಾರ್ಥಕ್ಕಿಂತ ಅಕ್ಕಿನ ಮೊದಲು ರುಬ್ಬಬೇಕು. ಅಕ್ಕಿ ನೆಂದಿರೋದ್ರಿಂದ ಅದರಲ್ಲೇ ನೀರಿನಂಶ ಇರುತ್ತೆ, ಆದ್ದರಿಂದ ಸ್ವಲ್ಪ ಕೂಡ ನೀರು ಹಾಕಬಾರ್ದು. ನೋಡಿ, 2 ಸುತ್ತಾದ್ಮೇಲೆ ಇಷ್ಟು ಗಟ್ಟಿ ಇದೆ. ಇವಾಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಹಸಿ ಕಾಯಿ ತುರಿ, ಅಕ್ಕಿ ಮತ್ತು ಕಾಯಿ ತುರಿ ಇಷ್ಟು ಗಟ್ಟಿಗೆ ರುಬ್ಬಿದ ನಂತರ 2 ಟೇಬಲ್ ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸುತ್ತು ರುಬ್ಬಿ. ನೋಡಿ, ಹೀಗೆ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ, ಒಂದೇ ಸಲ ತುಂಬ ತೆಳುವಾಗೂ ಇರಲ್ಲ, ಇಲ್ಲ ತುಂಬಾ ಗಟ್ಟಿ ಇರಲ್ಲ. ಒಂದು ಇಡ್ಲಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಈ ಹಿಟ್ಟು. ನೋಡಿ, ಈ ಹದದಲ್ಲಿ ಇರಬೇಕಾಗತ್ತೆ. ಕೆಲವರು ಎಲ್ಲ ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ರುಬ್ಬಿ ಮತ್ತೆ ಮಿಶ್ರಣ ಮಾಡ್ತಾರೆ, ಆದರೆ ನೀವು ಈ ವಿಧಾನ ಅನುಸರಿಸಿದ್ರೆ ಕಡುಬು ತುಂಬ ಮೃದುವಾಗಿರುತ್ತೆ. 3ನೇ ಪದಾರ್ಥ ಬಂದು ಹಲಸಿನಹಣ್ಣು. ಅದೇ 2 ಕಪ್ ಹಲಸಿನಹಣ್ಣು ತೊಗೊಂಡಿದ್ದೀವಲ್ಲ, ಅದನ್ನು ಇವಾಗ ಜಾರ್ಗೆ ಹಾಕಿ ರುಬ್ಬಬೇಕು. ಹಲಸಿನಹಣ್ಣು ರುಬ್ಬಿದ ನಂತರ ಹಿಟ್ಟಿನ ರುಚಿ ನೋಡಿ. ಕೆಲವು ಹಲಸಿನಹಣ್ಣು ತುಂಬ ಸಿಹಿಯಾಗಿರುತ್ತೆ, ಆದ್ದರಿಂದ ನಿಮ್ಮ ರುಚಿಗೆ ಅನುಸಾರವಾಗಿ ಇವಾಗ ಬೆಲ್ಲ ಸೇರಿಸ್ಕೊಬೇಕು. ನಾವಿಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲ ಪದಾರ್ಥಗಳು ರುಬ್ಬಿದ್ದಾಯಿತು. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. 1 ಕಪ್ಪು ನೆನೆಸಿದಕ್ಕಿ, 2 ಕಪ್ಪು ಹಲಸಿನ ತೊಳ್ಳೆ, 3/4 ಕಪ್ಪು ಕಾಯಿ ತುರಿ ಹಾಗೂ ಅರ್ಧ ಕಪ್ಪು ಬೆಲ್ಲ. ಹಿಟ್ಟು ರುಬ್ಬಾಯಿತು. ಇವಾಗ ಕಡುಬು ಬೇಯಿಸಬೇಕು. ಅದಕ್ಕೋಸ್ಕರ ಬಾಳೆ ಎಲೆನ ಈಗ ಚಿಕ್ಕ ಚಿಕ್ಕ ಈ ಥರ ತುಂಡುಗಳನ್ನ ಮಾಡಿ ಎರಡೂ ಬದಿಯಲ್ಲೂ ಚೆನ್ನಾಗಿ ತೊಳೆದು ಸ್ವಲ್ಪ ಈ ಥರ ಬೆಚ್ಚಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಹಿಟ್ಟು ಹಾಕಿ ಬಾಳೆ ಎಲೆನ ಸರಾಗವಾಗಿ ಮಡಚ್ಬೋದು ಹಾಗೂ ಸ್ವಲ್ಪ ಕೂಡ ಹರಿಯಲ್ಲ. ಬಾಳೆ ಎಲೆ ಎಲ್ಲ ಬೆಚ್ಚಗೆ ಮಾಡೋ ಅಷ್ಟರಲ್ಲಿ ಬನ್ನಿ ಸ್ಟೀಮರ್ನ ತಯಾರಿ ಮಾಡೋಣ. ಈಗ ಒಂದು ಕುಕ್ಕರ್ ಬಟ್ಲಲ್ಲಿ ನೀರಿಟ್ಟು ಕುದಿಯಕ್ಕೆ ಬಿಡಿ. ಹೀಗೆ ಕಡುಬನ್ನ ಹಬೆಯಲ್ಲಿ ತಯಾರು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆ ಎಲೆ ಎಲ್ಲ ಬೆಚ್ಚಗೆ ಮಾಡಿದ್ದೀವಿ. ಈಗ ನೋಡಿ, ನಾವು ರುಬ್ಬಿರೋ ಅಂಥ ಮಿಶ್ರಣನ 2 ಚಮಚ ಈ ಥರ ತೆಳುವಾಗಿ ಹೀಗೆ ಎಲೆ ಮೇಲೆ ಬಿಡಬೇಕು. ಹಿಟ್ಟನ್ನು 4 ಬದಿಯಿಂದ ಬಾಳೆ ಎಲೆಯಲ್ಲಿ ಮಡಚಬೇಕಾಗತ್ತೆ. ಸ್ಟೀಮರ್ ಮೇಲೆ ಇಡಬೇಕಾದ್ರೆ ಹೀಗೆ ಮೊಗಚಿಡಬೇಕಾಗತ್ತೆ. ಎಲೆನ ಬಿಸಿ ಮಾಡಿರೋದ್ರಿಂದ ಅದು ಮೆತ್ತಗಿದೆ ಹಾಗೂ ನೋಡಿ ಮಡ್ಚಕ್ಕೂ ಎಷ್ಟು ಸುಲಭವಾಗಿ ಆಗ್ತಾಯಿದೆ. ಹಲಸಿನಹಣ್ಣಿನ ಬೇರೆ ಯಾವ ಖಾದ್ಯಗಳನ್ನು ನೀವೆಲ್ಲ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬಾಳೆ ಎಲೆಯಿಂದ ಹೀಗೆ ಅಡುಗೆ ಮಾಡೋದ್ರಿಂದ ರುಚಿ ಹೆಚ್ಚುತ್ತೆ ಹಾಗೂ ನೋಡಿ, ಬಾಳೆ ಎಲೆ ನೀರಿನಂಶನೆಲ್ಲ ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಕಡುಬು ಹದವಾಗಿ ಸುತ್ತ ಬೆಂದಿರುತ್ತೆ ಹಾಗೂ ಹಲಸಿನ ರುಚಿ ಕೂಡ ಅದ್ಭುತವಾಗಿದೆ. ಎಲೆ ಇಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ನೋಡಿ, ನಾವು ಒಂದು ಚಿಕ್ಕ ತಟ್ಟೆಗೆ ಈ ಥರ ತುಪ್ಪ ಹಾಕಿ ಅದ್ರ ಮೇಲೇ ಈ ಹಿಟ್ಟನ್ನ ಹಾಕಿ ಬೇಯಿಸ್ಬೋದು. 20 ನಿಮಿಷ ಬೇಯಿಸಿದ್ರೆ ಮೃದುವಾದ ಹಲಸಿನ ಕಡುಬು ಸೂಪರಾಗಿ ರೆಡಿಯಾಗಿರುತ್ತೆ. 20 ನಿಮಿಷ ಆಗಿದೆ, ನೋಡೋಣ ಬನ್ನಿ. ವಾವ್, ನೋಡಿದ್ರ ಎಷ್ಟು ಚೆನ್ನಾಗಿ ತಟ್ಟೆ ಸುತ್ತ ಹಿಟ್ಟೆಲ್ಲ ಬಿಟ್ಕೊಂಡಿದೆ. ಇದು ಪರ್ಫೆಕ್ಟಾಗಿ ಕುಕ್ಕಾಗಿದೆ. ಬಾಳೆ ಎಲೆಯಲ್ಲಿ ಹೇಗೆ ಕಡುಬುಗಳು ಬಂದಿದೆ ಅಂತಲೂ ನೋಡೋಣ ಬನ್ನಿ. ಇವಾಗ ಈ ಕಡುಬನ್ನ ನೀವು ಯಾವಾಗ ಸೇವನೆ ಮಾಡಬೇಕು ಆವಾಗ ಬಾಳೆ ಎಲೆಯಿಂದ ತೆಗೆದ್ರೆ ಅದು ಫ್ರೆಶ್ ಆಗಿರುತ್ತೆ. ಇಲ್ಲಾಂದ್ರೂ ಬೇಕಾದ್ರೆ ನೀವು ಮಾರನೇ ದಿನಕ್ಕೆ ತಿಂತೀನಿ ಅಂದರೆ ಫ್ರಿಡ್ಜ್ನಲ್ಲೂ ಎತ್ತಿಟ್ಕೊಬೋದು. ವಾವ್, ನೋಡಿ ಸ್ನೇಹಿತರೆ, ಎಷ್ಟು ಸಖತ್ತಾಗಿ ಬಂದಿದೆ ಈ ಕಡುಬು. ಸ್ವಲ್ಪ ಕೂಡ ಅಂಟಿಲ್ಲ. ಎಲೆಗೆ ಈ ಥರ ಅಂಟದೇ ಇದ್ದರೆ ನೋಡಿ, ಅದು ಕಡುಬು ಅದ್ಭುತವಾಗಿ ಬಂದಿದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿ, ಎಷ್ಟು ತೆಳುವಾಗೂ ಇದೆ ನೋಡಿ, ಎಷ್ಟು ಮೃದುವಾಗಿದೆ. ಇದನ್ನು ಇವಾಗ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಎಷ್ಟು ಒಂದಲ್ಲ 3 ಕಡುಬು ತಿನ್ಬೋದು. ಹಲಸಿನ ಕಡುಬು ಜೊತೆ ಶುಂಠಿ ಚಟ್ನಿ ಮಾಡ್ಕೊಂಡು ತಿಂದರೆ ಅದು ಕೂಡ ಒಳ್ಳೆ ಕಾಂಬಿನೇಷನ್ನು. ಸಂಜೆ ಹೊತ್ತಿನ ಟೀ ಕಾಫಿ ಜೊತೆ ಇದು ಒಳ್ಳೆ ಸ್ನ್ಯಾಕ್. ಕಡುಬು ಇಷ್ಟು ಮೃದುವಾಗಿ ಬರಲು ಮುಖ್ಯ ಕಾರಣವೇ ಅಳತೆ ಪ್ರಮಾಣ ಹಾಗೂ ನಾವು ಆ ಹಿಟ್ಟನ್ನ ಎಷ್ಟು ಹದವಾಗಿ ರುಬ್ಬಿರ್ತೀವಿ. ನೋಡಿ, ತುಂಬ ಗಟ್ಟಿಗೂ ರುಬ್ಬಿಲ್ಲ, ತುಂಬ ತೆಳುವಾಗೂ ರುಬ್ಬಿಲ್ಲ.
ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಈ ಅತ್ಯಂತ ರುಚಿಕರವಾದ ಕಡುಬು ಎಷ್ಟು ಚೆನ್ನಾಗಿ ತಯಾರಾಗಿದೆ ನೋಡಿ. ಎಲೆ ಉದ್ದ ಇದ್ದರೆ ನೋಡಿ ಈ ಥರ ಪುಟ್ಟ ಪುಟ್ಟ ಕಡುಬುಗಳ್ನು ಮಾಡ್ಬೋದು. ಒಂದು ಸ್ವಲ್ಪ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟು ಈ ಥರ ಹಿಟ್ಟು ಹಾಕಿದ್ರೆ ಎರಡು ಚೆನ್ನಾಗಿ ಬಂದಿದೆ ನೋಡಿ. ಸ್ನೇಹಿತರೆ, ಮತ್ತೊಂದು ಟಿಪ್ಸು, ಈ ಹಲಸಿನ ಹಣ್ಣನ್ನ ಸ್ವಲ್ಪ ದಿನ ನಾವು ಫ್ರೀಝರ್ನಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಬೋದು. ಬಾಳೆ ಎಲೆಯಿಂದ ಕಡುಬನ್ನ ತೆಗ್ದಿದ್ದಾಯಿತು. ಇವಾಗ ತಟ್ಟೆಲಿ ಹಾಕಿದ್ವಲ್ಲ, ಇವಾಗ ನೋಡೋಣ ಬನ್ನಿ. ನೋಡಿ ಎಷ್ಟು ಸೂಪರಾಗಿ ಸ್ಲೈಸಸ್ ಒಳ್ಳೆ ಕೇಕ್ ಥರ ಇದೆ ಇದು. ನೀವು ಕೂಡ ಬೇಗ ಬೇಗ ಮಾರ್ಕೆಟ್ಗೆ ಹೋಗಿ ಹಲಸಿನ ಹಣ್ಣು ತಂದು ಈ ಕಡುಬನ್ನ ತಯಾರಿ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.